ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮೂರಲ್ಲಿ ದೇವ್ರ ಸ್ಥಾನಕ್ಕೆ ಮಾಡಬೇಕಿತ್ತು, ಗುಡಿಗೆ ಮಾಡೋದು ಅಂತ. ಅದಕ್ಕೆ ನಾನು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಿದ್ದೆ. ಬಿರಿಯಾನಿ ಮಾಡೋಕ್ಕೆ ಫಸ್ಟೇ ಅನ್ನನ 3/4% ಬೇಯಿಸ್ಕೊಂಡಿರ್ತೀನಿ. ಪಾತ್ರೆಗೆ ಆಯಿಲ್ ಹಾಕಿ ಮೆಣಸು, ಲವಂಗ, ಚಕ್ಕೆ ಎಲ್ಲನೂ ಹಾಕಿ ನೀರು ಹಾಕಿ ಮೆಣಸಿನ್ಕಾಯಿ ಹಾಕಿ ಅಕ್ಕಿನ ಹಾಕಬೇಕು. ಇದಕ್ಕೇ ಎಷ್ಟು ಅಳತೆ ನೋಡಿ ಉಪ್ಪು ಹಾಕ್ಕೊಂಡು 3/4% ಬೇಯಿಸ್ಕೊಳಕ್ಕೆ ಇಟ್ಕೋಬೇಕು. ಆಮೇಲೆ ಆನಿಯನ್ನು, ಟೊಮೊಟೊ, ಕೊತ್ತಂಬರಿ, ಪುದೀನ ಎಲ್ಲದನ್ನು ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ಆಮೇಲೆ ತೊಳೆದಿರೋ ಚಿಕನ್ ಹಾಕಿ ಅದಕ್ಕೆ ಗರಂ ಮಸಾಲ, ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಅನ್ನ ಮಾಡುವಾಗಲೇ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಅನ್ನ ಮಾಡ್ಕೊಂಡಿರ್ತೀವಲ್ಲ 3/4% ಬೆಂದಿರುತ್ತಲ್ಲ, ಆ ಅನ್ನನ ಚಿಕನ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿದರೆ ಸರಿ ಹೋಗುತ್ತೆ. ಸ್ಪ್ರೆಡ್ ಮಾಡಾದಮೇಲೆ ಮೇಲೆ ಸ್ವಲ್ಪ ತುಪ್ಪ, ಕಸ್ತೂರಿ ಮೇಥಿ ಎಲ್ಲದನ್ನು ಹಾಕಿ ದಮ್ ಕಟ್ಟಬೇಕು. ದಮ್ ಕಟ್ಟೋದು ಅಂದರೆ ನಾವು ಇದೇ ಥರ ಸಿಂಪಲ್ಲಾಗಿ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ನೀರು ಪಾತ್ರೆ ಇಡ್ತೀವಿ. ಒಂದು 1/2 ಅವರ್ ಬೇಯಕ್ಕೆ ಬಿಟ್ಬಿಡಬೇಕು. 1/2 ಅವರ್ ಆದಮೇಲೆ ಈ ಥರ ರೆಡಿಯಾಗಿರುತ್ತೆ ಬಿರಿಯಾನಿ. ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ರಿಸ್ಕ್ ತಗೊಳ್ಳೋ ಥರ ಏನೂ ಇರಲ್ಲ. ನಮ್ಮ ಮನೇಲಿ ಎಲ್ಲರಿಗೂ ಇದೇ ಥರ ಬಿರಿಯಾನಿ ಇಷ್ಟ. ಇನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮೂರನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಬೇಕು. ಹುರಿದು ಎತ್ತಿಟ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡಿರೋ ಆನಿಯನ್ನು, ಟೊಮೊಟೊ ಎಲ್ಲದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕೋಬೇಕು. ಫ್ರೈಗೆ ಸ್ವಲ್ಪ ಜಾಸ್ತಿ ಉಪ್ಪು ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕು. ಇವಾಗ ಚಿಕನ್ ಹಾಕಿದ್ದೀನಿ. ಇನ್ನು ಯಾರೆಲ್ಲ ನಂದು ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ ಅವರೆಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಅಷ್ಟೇ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲೂ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಇವಾಗ ಉಪ್ಪು ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿ ನಾವು ಹುರ್ತಿರ್ತೀವಲ್ಲ ಅದನ್ನು ಹಾಕಿದರೆ ರೆಡಿ ಆಗುತ್ತೆ. ಇವಾಗ ನಾನು ದೇವಸ್ಥಾನಕ್ಕೆ ಪ್ಯಾಕ್ ಮಾಡ್ಕೊಂಡು ಹೊರಟೆ. ನಾವು ದೇವಸ್ಥಾನಕ್ಕೆ ಎಡೆ ತಗೊಂಡೋಗುವಾಗ ಸ್ಲಿಪ್ಪರ್ ಹಾಕಲ್ಲ. ಇದೇ ದೇವಸ್ಥಾನ. ಇದು ಟೆಂಪ್ರವರಿಗೆ ಅಂತ ಶೆಡ್ಡಲ್ಲಿ ಇಟ್ಟಿರೋದಾರೆ. ನಮ್ಮ ದೇವಸ್ಥಾನ ಕೋಡಮ್ಮನ ದೇವಸ್ಥಾನ ಅಂತ. ಇದು ಹೊನ್ನಾವರದಲ್ಲಿದೆ. ಅಲ್ಲಿ ಕಾಣ್ತಿರೋದು ಚೌಲ್ಟ್ರಿ ನಾವೇ, ನಮ್ಮ ತಂದೆನೇ ಕಟ್ಟಿಸಿರೋದು. ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ಊಟ ಅಡುಗೆ ಮಾಡೋಕ್ಕೆ. ಅವ್ರಿಗೆ ಊಟಕ್ಕೆ ಹೆಲ್ಪ್ ಆಗಲಿ ಅಂತ. ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಕಡಲೆಕಾಯಿ ಮಾಡ್ತಾರೆ, ತಾಯ್ತ ಮಾಡ್ತಾರೆ, ಎಲ್ಲದನ್ನು ಮಾಡಿ ಕೊಡ್ತಾರೆ. ಇವಾಗ ಬರುತ್ತಲ್ಲ ಅದೇ ನಾವು ಹೋಗಿದ್ದ ದೇವರು. ಇದೇ ಕೋಡಿಯಮ್ಮ ದೇವರು. ಇದ್ರ ದೇವಸ್ಥಾನ ಹೊಸದಾಗಿ ಕಟ್ತಾ ಇದ್ದಾರೆ ಇವಾಗ. ಇದಿಲ್ಲಿ ಟೆಂಪ್ರವರಿಗೆ ಅಂತ ಇಟ್ಟಿದ್ದಾರೆ ದೇವ್ರನ್ನ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.